ಸೊ ಹಲೋ ಎವ್ರಿವನ್, ಸೆಟ್ನಲ್ಲಿ ನೋಡಿ ಎಕ್ಸಸೈಸ್ 1.4 ಕ್ವೆಶನ್ ನಂಬರ್ 2. ಲೆಟ್ ಎ ಈಕ್ವಸ್ ಟು ಎ ಬಿ ಆ್ಯಂಡ್ ಬಿ ಈಕ್ವಸ್ ಟು ಬಿ ಸಿ. ಎ ಬಿ ಸಿ ಇದೆ. ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಕೇಳಿದ್ದಾರೆ. ವಾಟ್ ಈಸ್ ಯೂನಿಯನ್ ಎ ಯೂನಿಯನ್ ಬಿ ಅಂತ ಕೇಳಿದ್ದಾರೆ. 2 ಕ್ವೆಶನ್ ಇದೆ. ಫಸ್ಟ್ ಆಫ್ ಆಲ್ ನೋಡಿ, ಸಬ್ಸೆಟ್ಟಿಗೆ ನಾನು ಹೇಳಿದ್ದೇನೆಂದರೆ ಒಂದರೊಳಗೆ ಕಡಿಮೆ ಎಲಿಮೆಂಟ್ಸ್ ಇರುತ್ತೆ, ಒಂದರೊಳಗೆ ಜಾಸ್ತಿ ಎಲಿಮೆಂಟ್ಸ್ ಇರುತ್ತೆ, ಇಲ್ಲಾಂದರೆ ಈಕ್ವಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಮತ್ತು ಇದರೊಳಗೆ ಇರೋದು ಎಲ್ಲ ಎಲಿಮೆಂಟ್ಸ್ ಇದರೊಳಗೆ ಇರಲೇಬೇಕು. ಇದರೊಳಗೆ ಎಕ್ಸ್ಟ್ರಾ ಇರ್ಬೋದು, ಆದರೆ ಇದರೊಳಗೆ ಏನಿರುತ್ತೆ ಅಲ್ಲ, ಇವಾಗ 1 2 3 ಇದೆ ಅನಿಸ್ಕೊಳ್ಳಿ. ಓಕೆ, ಇದರೊಳಗೆ 1 2 3 4 ಇದೆ. ಸೊ ಇಟ್ ವಿಲ್ ಬಿ ಅ ಸಬ್ಸೆಟ್. 1 2 3 1 2 3 ಇದರೊಳಗೆ ಇದೆ. 4 ಒಂದು ಎಕ್ಸ್ಟ್ರಾ ಇದೆ, ಅದು ನಡೆಯುತ್ತೆ. ಆದರೆ 1 2 3 ಇದ್ರದ್ದೆಲ್ಲ ಎಲಿಮೆಂಟ್ಸ್ ಇದರೊಳಗೆ ಇರಬೇಕು. ಅದೇ ಸಬ್ಸೆಟ್ ಅಂತಾರೆ. ಇವಾಗ ನೋಡಿ, ಎ ಈಕ್ವಸ್ ಟು ಎ ಬಿ ಸಿ ಇದೆ ಆ್ಯಂಡ್ ಬಿ ಈಕ್ವಸ್ ಟು ಎ ಬಿ ಸಿ. ಇಲ್ಲಿ ಎ ಬಿ ಇದೆ, ಇಲ್ಲಿ ಎ ಬಿ ಸಿ ಇದೆ. ಸೊ ಇಟ್ ಈಸ್ ಅ ಸಬ್ಸೆಟ್. ಎಸ್, ಇಟ್ ಈಸ್ ಅ ಸಬ್ಸೆಟ್. ಮತ್ತು ಇದ್ರೊಳಗೆ ನೋಡಿ, ಫಸ್ಟ್ ಆಫ್ ಆಲ್ ಇದು ಪ್ರಾಪರ್ ಸಬ್ಸೆಟ್ ಇದೆ. ಪ್ರಾಪರ್ ಸಬ್ಸೆಟ್ ಯಾಕೆಂದರೆ ಇದ್ರೊಳಗೆ ಇದೆಲ್ಲ ಇದ್ರದ್ದು ಥಿಯರಿ ಪಾರ್ಟ್ ಎಲ್ಲ ನಾನು ಹಿಂದಿನ ಇದರಲ್ಲಿ ಕವರ್ ಮಾಡಿದ್ದೇನೆ. ಇದು ಪ್ರಾಪರ್ ಸಬ್ಸೆಟ್ ಇದೆ. ಯಾಕಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೊಳಗೆ ಕಡಿಮೆ ಇದೆ, ಇದ್ರೊಳಗೆ ಜಾಸ್ತಿ ಇದೆ, ಈಕ್ವಲ್ ಇಲ್ಲ. ಮತ್ತು ಇವಾಗ ವಾಟ್ ಈಸ್ ಎ ಯೂನಿಯನ್ ಬಿ ಅಂತ ಕೇಳಿದ್ದಾರೆ. ಎ ಯೂನಿಯನ್ ಬಿ ಏನಾಗುತ್ತೆ? ಫಸ್ಟ್ ಆಫ್ ಆಲ್ ನೋಡಿ, ಎ ಬಿ ಇದೆ, ಎ ಬಿ ಆ್ಯಂಡ್ ಎ ಬಿ ಸಿ ಇದೆ. ಸೊ ಇದ್ರೊಳಗೆ ಯೂನಿಯನ್ ಮಾಡಿದಾಗ ಎ ಬಿ ಸಿನೇ ಬರೋದು. ಇದನ್ನೇನು ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಎ ಬಿ ಸಿ ಯಾಕೆ ಬರುತ್ತೆ ಅಂದರೆ ಇದ್ರೊಳಗೆ ನೋಡಿ, ಇವೆರಡೂ ರಿಪೀಟ್ ಆಗ್ತಿದೆಯಲ್ಲ, ಇದು ಎ ಮತ್ತು ಬಿ ರಿಪೀಟ್ ಆಗ್ತಿದೆ. ಸೊ ಅದನ್ನು ಒಂದೇ ಕ್ಲಬ್ ಮಾಡಿ ನಾನು ಒಂದೇ ಸಾಲ ಇದನ್ನು ರಿಪಿಟೇಷನ್ ಒಂದೇ ಮಾಡಿದ್ದೇನೆ. ಸೊ ಇಟ್ ವಿಲ್ ಬಿ ಈಕ್ವಸ್ ಟು ಬಿ. ಸೊ ಎ ಯೂನಿಯನ್ ಬಿ ಈಕ್ವಸ್ ಟು ಬಿನೇ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದರೊಳಗೆ ಲೈಕ್ ಕಮೆಂಟ್ ಮಾಡಿ.